ಓಕೆ, ಈಗ ಒಂದ್ಸತಿ ಆಯ್ ಹೇಳ್ಬಿಡಿ ಸರ್ ಫೈನಲಿ. ನೋಡಿ ಒಂಚೂರು. ಓಕೆ, ಸೊ ಸ್ನೇಹಿತರೆ, ಈಗ ನಾವು ಅನಾಂಗಿಂದ ಕ್ರಾಬಿ ಏರ್ಪೋರ್ಟ್ಗೆ ಹೋಗ್ತಾ ಇದ್ದೀವಿ. ಕ್ರಾಬಿ ಏರ್ಪೋರ್ಟಿಂದ ನಾವು ಬ್ಯಾಂಕಾಕ್ಗೆ. ಓಕೆ, ನಮ್ಮ ಫ್ಲೈಟ್ ಇರೋದು 11 ಗಂಟೆಗೆ. ಈಗ ಆಲ್ರೆಡಿ 8 ಗಂಟೆ. ಸೊ ಬೇಕಾದಷ್ಟು ಟೈಮ್ ಇದೆ. 40 ನಿಮಿಷದ ದಾರಿ. ಇಲ್ಲಿದೆ ಮಳೆ ಇದೆ. ಹೌದು, ಮಳೆ ಬರ್ತಿದೆ ಬೆಳಿಗ್ಗೆನೆ. ಸೊ ಇವತ್ತಿನ ಪ್ರೋಗ್ರಾಮ್ ಬಂದ್ಬಿಟ್ಟು ಇಲ್ಲಿಂದ ನಾವು ಕ್ರಾಬಿ ಏರ್ಪೋರ್ಟಿಂದ ಬ್ಯಾಂಕಾಕ್ ಹೋಗಿ ಚೆಕ್ ಇನ್ ಆಗಿ, ಸೊ ಅಲ್ಲಿಂದ ಉಳಿದಿದ್ದು ನಾವು ಎಕ್ಸ್ಪ್ಲೋರ್ ಮಾಡ್ತೀವಿ. ಆನ್ ದಿ ವೇ ಹೋಗೋತ್ತಿಗೆ ಏನು ಸಿಗುತ್ತೆ ಖಂಡಿತವಾಗ್ಲೂ ತೋರಿಸ್ತೀನಿ ನಾನು ನಿಮಗೆ. ಕ್ರಾಬಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್, ಕ್ರಾಬಿ ಬಂತು ಏರ್ಪೋರ್ಟ್. ಗೇಟ್ ನಂಬರ್ 3 ನೋಡ್ರಿ ಎಷ್ಟು ದೊಡ್ಡದಿದೆ. ಕ್ರಾಬಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಎಷ್ಟು ದೊಡ್ಡದಿದೆ ಇದು. ಸೊ ಇದೊಂದು ಸಣ್ಣ ಏರ್ಪೋರ್ಟು, ಬಟ್ ಇದನ್ನು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡಿದ್ದಾರೆ. ಮೈಸೂರಲ್ಲಿ ಏನಾದರೂ ದೊಡ್ಡ ಏರ್ಪೋರ್ಟ್ ಮಾಡಿದ್ರೆ ಇಷ್ಟು ಜನ ಬರ್ತಾರ, ಟೂರಿಸ್ಟ್ ಬರ್ತಾ ಇದ್ದಾರೆ, ಜನ ಇದ್ದಾರೆಪ್ಪ ಮೈಸೂರಲ್ಲಿ. ನೀವು ಆ್ಯಕ್ಚುಲಿ ಲಾಸ್ಟ್ ವೀಕ್ ಅದೇ ನಾವು ಮನೆ ಬರಬೇಕಾದ್ರೇ ನೋಡ್ದಲ್ಲ, ಅಲ್ಲಿ ಎಷ್ಟು ಫುಲ್ಲು ಜನ ತುಂಬಿಕೊಂಡಿದ್ದಾರೆ. ಅಂದರೆ ಕಾರ್ಗಳು ಎಷ್ಟಿತ್ತು, ಅದಕ್ಕೆ ಜನ ಬರ್ತಾರೆ ಅಂತ ಆಯಿತು. ಮಾಡ್ಬೋದು ನಮ್ಮಲ್ಲೂ. ಸೊ ಇವರೆಲ್ಲ ಇವ್ರದ್ದು ಅಷ್ಟೇ ಮೇಯ್ನಾಗಿ ಟೂರಿಸಮ್ ಅಲ್ವಾ ಇಲ್ಲಿ. ಮೈಸೂರು ಈಸ್ ಆಲ್ಸೋ ನೋನ್ ಫಾರ್ ಟೂರಿಸಮ್ ಪ್ಲೇಸ್. ಮಾಡ್ಬೋದು ಅಂತ ಅನಿಸ್ತದೆ ನಂಗೆ, ಮಾಡಬೇಕು. ನಮ್ಮ ಮನೋಜಣ್ಣ ಇವರು, ಓಕೆ, ನಮಗೆ ಹೊಸ ಸ್ನೇಹಿತರು ಇವರು ಈ ಟ್ರಿಪ್ಪಲ್ಲಿ. ಮನೋಜಣ್ಣ ಅವರೇ ಒಂದು ಹಾಯ್ ಹೇಳಿ. ನಮ್ಮ ಎಲ್ಲ ಇವರು ರಾಘವೇಂದ್ರ ಅಂತ ಪಕ್ಷದ ನಮಗೆ 5 ವರ್ಷದಿಂದ ನಮ್ಮ ಲೀಡರು ರಾಜೇಶ್ ಅವರು. ಇದೇ ನೋಡಿ ನಮ್ಮ ಗ್ರೂಪಿನ ಡಾರ್ಲಿಂಗ್. ನಮ್ಮ ಗ್ರೂಪಿನ ಡಾರ್ಲಿಂಗ್ ನೋಡಿ. ನಮ್ಮ ಸ್ನೇಹಿತರು ನಮ್ಮನ್ನೆಲ್ಲ ಹೆಂಗೆ ಮಿಸ್ ಮಾಡ್ಕೋತಾವ್ರೆ ಅಂತ ನೋಡಿ. ನಮ್ಮ ಸುನಿಲಣ್ಣ ಇವರು ನನ್ನ ವ್ಲಾಗಿನ ಮೊದಲನೇ ಎಪಿಸೋಡಿಂದ ಇಲ್ಲಿ ತನಕ ಒಟ್ಟಿಗೆ ಇದ್ದಾರೆ ಎಲ್ಲ ಟೂರಲ್ಲೂ. ಮೋಸ್ಟ್ಲಿ ನಾನು ಇವ್ರನ್ನ ಬಿಟ್ಟು ಯಾವುದಕ್ಕೂ ಪಾಂಡಿಚೇರಿಗೆ ಒಂದು ಹೋಗಿ ಬಂದೆ ಟ್ರಿಪ್ಪು. ಇವರು ನಮ್ಮ ಶಟಲ್ ಪಾರ್ಟ್ನರ್ ಪಣೀಶ್ ಅವರು, ಲಕ್ಷ್ಮೀ ಪುತ್ರರು. ಇವರು ಬಂದಿಲ್ಲ ಇದಕ್ಕೆ, ಅಶೋಕಣ್ಣ. ಓಕೆ, ಇವರು ಈ ಟ್ರಿಪ್ಪಲ್ಲಿ ಒಂದು ಸ್ವಲ್ಪ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಇವರು ಬಂದು ನಮ್ಗೆ ಹೊಸ ಪರಿಚಯ. ನಮ್ಮ ಪಾರ್ಟ್ನರ್ ಕಿರಣ್ ಅವರ ಫ್ರೆಂಡ್. ಇವ್ರನ್ನ ತೋರಿಸ್ಲೇಬೇಕು ನೋಡಿ. ನಮ್ಮ ಘಟ ದೇಹ ಮಾತ್ರ, ಮಗು ಮಾತ್ರ ಮನಸ್ಸು. ನಮ್ಮ ಜಗದೀಶ್ ಭಟ್ ಅಂತ ಇವರು. ಓಕೆ, ಇವರು ಜ್ಞಾನಗಂಗಾ ಸ್ಕೂಲ್ ಸರ್ಕಲ್ ಹತ್ರ ಜ್ಯುವೆಲ್ರಿ ಶಾಪ್ ಇಟ್ಕೊಂಡಿದ್ದಾರೆ. ಇವರು ಮೊದಲ ಪರಿಚಯ ನಮಗೆ ಈ ಟ್ರಿಪ್ಪಲ್ಲಿ. ಬಟ್ ಇವ್ರ ಮಗ ನನ್ನ ಜೊತೆ ಶಟ್ಲ್ ಆಡಕ್ಕೆ ಬರ್ತಾರೆ. ಶಟ್ಲ್ ಪಾರ್ಟ್ನರು, ಶಟ್ಲ್ ಆಡಕ್ಕೆ ಬರ್ತಾರೆ. ಚಿಕ್ಕದಿದ್ದಾಗ ನಾನು ನೋಡಿರೋದು, ಈಗ ಇಷ್ಟು ದೊಡ್ಡ ಬೆಳೆದ್ಬಿಟ್ಟಿದ್ದಾರೆ. ಖುಷಿ ಆಗುತ್ತೆ ನೋಡಲಿಕ್ಕೆ. ನಮ್ಮ ಲೋಕಿ, ಬಟ್ ಇವ್ರು ಸ್ವಲ್ಪ ಮೊಬೈಲ್ ಹೆಚ್ಚಿಗೆ ಹೊತ್ತು ಭಾರತದಲ್ಲಿರಲಿ ಹೊರಗಡೆ ಬರಲಿ ಮೊಬೈಲಲ್ಲಿ ಸ್ವಲ್ಪ ಟೈಮ್ ಜಾಸ್ತಿ ಕಳೀತಾ ಇರ್ತಾರೆ ನೋಡಿ. ನಮ್ಮ ಡಾರ್ಲಿಂಗ್ ಹರ್ಷ ಅವರು. ನನ್ನ ಈ ಟ್ರಿಪ್ಪಲ್ಲಿ ನಾನು ಇಷ್ಟು ಖುಷಿಯಾಗಿದ್ದೀನಿ ಅಂದರೆ ಇವರೇ ಕಾರಣ. ನನಗೆ ಏರ್ಪೋರ್ಟಲ್ಲೇ ನಾನು ಊಟ ಬೇಡ ಅಂದಾಗ ತುನಿಸಿಂದ ಹಿಡಿದು ಅಲ್ಲಿ ಬಂದು ಇಲ್ಲಿ ತನಕ ಇವ್ರನ್ನ ಸೀರಿಯಸ್ ಆಗಿ ಹೇಳ್ತೀನಿ, ಈ ಟ್ರಿಪ್ಪು ನನ್ನ ಪಾಸಿಟಿವಿಟಿಗೆ ಇವ್ರ ಕಾರಣ. ಏರ್ಪೋರ್ಟಲ್ಲಿ ಇಳಿದಿದ್ದೀವಿ, ಇಲ್ಲಿ ಬಂದಿದೆ ಅಂತ ಅಂದ್ಕೊಂಡಿದ್ವಿ. ನಮ್ಮ ಲಗೇಜ್ಗಳೆಲ್ಲ ಬಂತು ಲಗೇಜ್ ಬಂತು. ಪಣೀಶ್ ಅವ್ರು ನೋಡಿ ಫಸ್ಟ್ ಹೋಗಿ ಎತ್ಕೊಬಿಟ್ರು. ಓಡಿ ಅಟ್ಟಾಡ್ಸ್ಕೊಂಡು ಹೋಗಿ ಲಗೇಜ್ ಎತ್ಕೊಂಡ್ಬಂದವ್ರು. ಲಗೇಜ್ ಅವ್ರ ಹತ್ರ ಬರೋದಲ್ಲ, ಅವ್ರ ಲಗೇಜ್ ಹತ್ರ ಹೋಗೋರು. ಚೆನ್ನಾಗಿತ್ತು. ಇದೊಂದು 1-1.5 ಗಂಟೆ ಫ್ಲೈಯಿಂಗ್ ಟೈಮ್ ಇತ್ತಲ್ಲ. ನನಗೆ ಆ್ಯಕ್ಚುಲಿ ಭಯ ಇದು ಲ್ಯಾಂಡ್ ಆಗೋತ್ತಿಗೆ ಮತ್ತು ಟೇಕಪ್ ಆಗೋತ್ತಿಗೆ. ಬಟ್ ನಾನು ಈ ಸತಿ ಏನು ಭಯನೇ ಆಗಿಲ್ಲ, ಸಖತ್ ಎಂಜಾಯ್ ಮಾಡಿದೆ. ಎಲ್ಲ ಶೂಟ್ ಮಾಡಿದ್ದೀನಿ ನಾನು ಪ್ರತಿಯೊಂದನ್ನು. ಸೊ ಇವರು ಅಣ್ಣ ನನಗೆ ಹೇಳಿದ್ದಾರೆ ನೋಡಿ 7-11 ಎಲ್ಲ ಕಡೆ. ಬಿಲ್ಡಿಂಗ್ ಚೆನ್ನಾಗಿದೆ. ಯೂನಿವರ್ಸಿಟಿ, ಸೇಂಟ್ ಜಾನ್ಸ್ ಯೂನಿವರ್ಸಿಟಿ. ಆ ಬಿಲ್ಡಿಂಗ್ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಅಂತ ಹೇಳ್ಬಿಟ್ಟು. ಈ ಬಿಲ್ಡಿಂಗ್ ನೋಡಿ ಎಷ್ಟು ಹೈಟ್ ಆಗಿದೆ ನೋಡ್ರಪ್ಪ. ಟಾಲೆಸ್ಟ್ ಇದೇ ಹೋಟ್ಲು ಅಷ್ಟೇ ಮಾಡ್ತೀರ ಹೋಟ್ಲು. ದಟ್ ಈಸ್ ಬಯೋಕ್ 2. This is Bayok 1. Bayok 2. Okay. Bayok Sky. Oh. Indian market. Oh, Indian market. Yeah. So ಇದು ಮಾರ್ಕೆಟ್ಗೆ ಹತ್ರ ಅಂತ. ಅದು ದೂರ, ತುಂಬಾ ದೂರ. 1 hour ಮೇಲೆ ಆಯ್ತು. ಏನು ಇಷ್ಟು ದೂರ? ಇದೇ ಇಂದ್ರ ಮಾರ್ಕೆಟ್. ಇದೇ ಲೆಫ್ಟ್ ಇಂದ ಮಾರ್ಕೆಟ್ ಇದು. ಹಂಗೆ ರೈಟ್ ಅಲ್ಲಿ ಹೋಗಿದ್ದಾರೆ.
ನೋಡಿದ್ವಿ 18th ಫ್ಲೋರಲ್ಲಿ ಬಂದಿದ್ವಿ, 18ನೇ ಫ್ಲೋರು. ಸೊ ಈಗ ಹೋಗಿ ಚೆಕ್-ಇನ್ ರೆಡಿ ಮಾಡ್ಕೋಬೇಕು. ನಮ್ಮ ಪಾರ್ಟ್ನರ್ ಹೋಗಿ ಚೆಕ್-ಇನ್ ಇದು ಮಾಡ್ತಾರೆ. ಸೊ ಅಷ್ಟೊತ್ತಿಗೆ ನಾನು ಸ್ವಲ್ಪ ವ್ಯೂ ತೋರಿಸ್ಬಿಡ್ತೀನಿ ನಿಮಗೆ. 18th ಫ್ಲೋರ್ ಇಂದ ವ್ಯೂ ನೋಡಿ, 18ನೇ ಫ್ಲೋರ್ ಇದು. ಸೊ ವ್ಯೂ ನೋಡಿ, ಸಿಟಿ ನೋಡಿ ಹೇಗಿದೆ ಅಂತ. ಇಲ್ಲೊಂದು ಇದು ಇಟ್ಟಿದ್ದಾರೆ, ಇದರಲ್ಲಿ ಚೆಕ್ ಮಾಡ್ಬೋದು ನಾವು. 83 ಫ್ಲೋರ್ ಇದೆ. ಓಕೆ, ನನಗೆ ರೂಮ್ ಸಿಕ್ಕಿರೋದು 56ನೇ ಫ್ಲೋರಲ್ಲಿ. ಸೊ ಈಗ ನಾವಿರೋದು 18ನೇ ಫ್ಲೋರಲ್ಲಿರೋದು. ಇದು ಫಸ್ಟ್ ಟೈಮ್ ಒಳ್ಳೆ ಎಕ್ಸ್ಪೀರಿಯೆನ್ಸು. ನಾನು ಇಷ್ಟು ದೊಡ್ಡ ಹೈಟಲ್ಲಿರೋ ರೂಮಲ್ಲಿ ಯಾವತ್ತೂ ಇರಲಿಲ್ಲ. ಫಸ್ಟ್ ಎಕ್ಸ್ಪೀರಿಯೆನ್ಸು. ನೋಡಿ ಬ್ಯಾಂಕಾಕ್ ಸಿಟಿ ಹೇಗಿದೆ ಅಂತ, ಹೇಗಿದೆ ಅಂತ ಬ್ಯಾಂಕಾಕ್ ಸಿಟಿ. ಸೊ ನಾವೀಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲ ಸ್ವಾಗತ ಹೋಟೆಲ್ ಅಂತ ಅಲ್ಲಿ ಇದು ಮಾಡಿದ್ದಾರೆ, ಬುಕ್ ಮಾಡಿದ್ದಾರೆ. ಲಗೇಜ್ ಇಲ್ಲೆಲ್ಲ ತಂದು ಲಗೇಜ್ ಇಟ್ಬಿಟ್ಟಿದ್ದಾರೆ. ಆಮೇಲೆ ಲಗೇಜ್ ನಾವು ಇಲ್ಲಿಂದ ಪಿಕ್ ಮಾಡ್ಕೊಂಡು ಹೋಗಬೇಕು. ಸೊ ಲಗೇಜ್ ಇಲ್ಲಿ ಇರ್ತದೆ ನಮ್ಮದು. ಇಂಡಿಯನ್ ರೆಸ್ಟೋರೆಂಟ್ ಸ್ವಾಗತ್ ಅಂತ. ಹೋಯ್ತು ನೋಡಿ ಏನೇನು ಐತೆ ಊಟಕ್ಕೆ ಅಂತ. ಅದೇ ಮಾಮೂಲಿ ಪ್ಲೇಟ್ ತೊಗೊಂಡೆ ನಾನು. ಇವ್ರ ಕೈಯಲ್ಲಿ ಹೆಲ್ಪ್ ತಗೋತೀನಿ. ಚೂರು ಉಪ್ಪಿನಕಾಯಿ ಹಾಕಿರೋದು. ಇದೇನು ಪಾರ್ಟ್ನರ್ ಇದು? ಒಂಚೂರು ಹಾಕಿ. ಏನಿದೆ? ಸ್ವಲ್ಪ ಹಾಕಿ ಸಾಕು, ತುಂಬ ಬೇಡ. ಚೆನ್ನಾಗಿದೆಯಾ? ಹೌದಾ? ಟೇಸ್ಟ್ ಚೆನ್ನಾಗಿದೆ. ಚೆನ್ನಾಗಿದೆ ಅಂತ ನನ್ನ ಟೇಸ್ಟ್ ಬರುತ್ತೆ. ನಮಗೆ ಇಷ್ಟವಾದ ಬದನೆಕಾಯಿ ಪಲ್ಯ ಮಾಡಿದ್ದಾರೆ, ತುಂಬಾ ಚೆನ್ನಾಗಿದೆ, ಅದ್ದೂರಿಯಾಗಿದೆ. ಪನ್ನೀರು ಅದು ಚೆನ್ನಾಗಿದೆ, ಮಟರ್ ಮಸಾಲ. ಇವತ್ತು ಸಂತೋಷ ತಾನೆ, ನಿನ್ನೆ ಮಧ್ಯಾಹ್ನಕ್ಕಿಂತ ಇವತ್ತು ಬಂಬಾಟ್ ಊಟನ ಸೂಪರ್, ಅದ್ದೂರಿ अधूरी उठा। स्वर्णभूमि एयरपोर्ट में जा रहे हैं। भैया बोलिए आपका नाम क्या है? सुनील गौतम। सुनील गौतम। हाय सुनील, आपका नाम? शानू। तू बहुत स्मार्ट है तू कहाँ का वाला है? बर्मा। पूरा लोग बर्मा। आप भी बर्मा? नहीं सर, दिल्ली से। दिल्ली से। क्या नाम है आपका? पप्पू यादव। पप्पू यादव? जी सर। पप्पू यादव। जी सर। किसका नाम? हाँ, पप्पू यादव दूसरा है। नाइस मीटिंग यू पप्पू यादव। ओके, कितना साल से काम कर रहे हैं आप? 7 साल हो गया सर। ठीक है, वो कौन है? उसका नाम क्या है? हाय मैडम, बोलिए आपका नाम क्या है? सुनीता। आप कितने साल से इधर काम कर रहे हैं? 1 साल। अभी आए क्या? कहाँ के रहने वाले आप भी बर्मा से है क्या? आप इधर की देखभाल करते हैं, रिसेप्शनिस्ट या इंचार्ज है इधर का? ठीक है, खाना अच्छा था, बहुत अच्छा था। हेलो सर, हाय। सो यूट्यूब वर्ल्ड इन माय आईज यूट्यूब चैनल। ओके, आपका नाम? वंशी कृष्णा। होटल स्वागत। Bangkok, which road it is? Pratinam Road. Okay. Food was very good. ತುಂಬಾ ಚೆನ್ನಾಗಿತ್ತು ಊಟ. ಆಯ್ತಾ? ಎಲ್ಲ ಅಷ್ಟೇ, ಊಟ ತುಂಬಾ ಚೆನ್ನಾಗಿತ್ತು. ಓಕೆ, ಬನ್ನಿ, ಬಂದ್ರೆ ಒಂದ್ಸತಿ ಊಟ ಮಾಡ್ಬೋದು ನೀವು. ನಾವು ಈಗ ಇಲ್ಲಿ ಬಂದಿವತ್ತು 6ನೇ ದಿನ. ಬಟ್ ಇಲ್ಲಿ ಊಟ ಸೀರಿಯಸ್ ಆಗಿ ಹೇಳ್ತೀನಿ, ರೋಟಿ ಇರ್ಬೋದು, ಅದು ಬ್ರಿಂಜಾಲ್ ಫ್ರೈ ಏನದು, ಅದು ತುಂಬಾ ಚೆನ್ನಾಗಿತ್ತು. ಚಿಕನ್ ಚೆನ್ನಾಗಿತ್ತು, ರಸಮ್ ಚೆನ್ನಾಗಿತ್ತು, ದಾಲ್ ಚೆನ್ನಾಗಿತ್ತು, ಸ್ವೀಟ್ ಚೆನ್ನಾಗಿತ್ತು, ಎಲ್ಲ ತುಂಬಾ ಚೆನ್ನಾಗಿತ್ತು. ಬಂದ್ರೆ ಟೇಸ್ಟ್ ಮಾಡಕ್ ಬನ್ನಿ. ಬಟ್ ನಾವು ಲಾಸ್ಟ್ ಟೈಮ್ ಬಂದಾಗ ನಮ್ಗೆ ಈ ಫುಡ್ ಸಿಕ್ಕಿರ್ಲಿಲ್ಲ. ಓಕೆ, ನಾವು ಹೋಗಿದ್ದೆಲ್ಲ ಫುಡ್ ಒಂದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್, ಒಂಥರ ಸ್ಮೆಲ್ ಬೇರೆ ಇತ್ತು. ಈ ಒರಿಜಿನಲ್ ಸ್ಮೆಲ್ ಇದೆ, ಒರಿಜಿನಲ್ ಊಟ ಇದೆ. ಬನ್ನಿ ಒಂದ್ಸರಿ. ಆಲ್ ದಿ ಬೆಸ್ಟ್. ನಮ್ಮ ಆಪರೇಟಿಂಗ್ ದಿಸ್ ಹೋಟೆಲ್? It's from past 18 years. 18 years. You are from which state? Hyderabad. So हमारा आंध्र वाला. Very good, South Indian. Okay, nice meeting you. Vamshi Krishna, all the best. Thank you so much. Yeah, thank you. So ನಮ್ಮವರೆಲ್ಲ ಇಲ್ಲಿಂದ ಶಾಪಿಂಗ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. Thai souvenir and health beauty products. Hi. Club Saloon ಅಂತ ಸೋನಿಯರ್ಸ್ ಎಲ್ಲ ತಗೋತಾ ಇದ್ದಾರೆ. ಚಾಕ್ಲೇಟ್ ಅಂಗಡಿಗಳು, ಚಾಕ್ಲೇಟ್ಸ್ ಇದೆ ಇಲ್ಲಿ. ಎಲ್ಲ ಚಾಕ್ಲೇಟ್ ತಗೋತಾವ್ರೆ. ಚಾಕ್ಲೇಟ್ಸು ಎಲ್ಲ. ಸೊ ಈಗ 18ನೇ ಫ್ಲೋರ್ಗೆ ಹೋಗಿ ಅಲ್ಲಿಂದ ಲಿಫ್ಟ್ ಚೇಂಜ್ ಮಾಡ್ಕೋಬೇಕು. ನೀವು ಟೈಮ್ ನೋಡ್ಕೊಳ್ಳಿ. ಈಗ ನಾನು ಹೇಳ್ತೀನಿ ಎಷ್ಟು ಬೇಗ ಹೋಗುತ್ತೆ ಅಂತ.
ಈ ಗ್ರೌಂಡ್ ಫ್ಲೋರಿಂದ 18 ಫ್ಲೋರ್ಗೆ ನಿಮಿಷ ನೋಡ್ಕೊಳ್ಳಿ ಎಷ್ಟು ಬೇಗ ಹೋಗುತ್ತೆ ಅಂತ ನೋಡಿ. 15ನೇ ಫ್ಲೋರ್ ವ್ಯತ್ಯಾಸ ಸರ್. ಲಾಬಿ 15 ಫ್ಲೋರ್ ಹೊತ್ತಿದ್ದಾರೆ. ಲಾಬಿಗೆ ಹೋಗ್ತಾ ಇದ್ದೀವಿ ನೋಡಿ. ಈಗ 17, 18, 19 ಇಷ್ಟೇ ಇರೋದು. ಹಾಂ, ಇಲ್ಲಿ ಮೇಲೆ ಡಿಸ್ಪ್ಲೇ ಆಗ್ತಿತ್ತು, ಕಾಣ್ತಿಲ್ಲ ನೋಡೋದ ಮೇಲೆ ಏನೋ ಬಂದಾಗ ಏನೋ ತೋರಿಸ್ತಾನೆ 17, 18 ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ. ಸೊ ಅಲ್ಲಿ ತನಕ ಯಾವುದು ಇದಕ್ಕೆ ಇಲ್ಲ, ಫ್ಲೋರ್ಗಳು ತೋರಿಸ್ತಾ ಇಲ್ಲ. ಸೊ ಲಿಫ್ಟಲ್ಲಿ ಆಪ್ಷನ್ನು ಇಲ್ಲ ನಮಗೆ. ಸೊ 18 ಫ್ಲೋರ್ ಬಂದೇ ಬಂತು. ಎಷ್ಟು ನಿಮಿಷ, ಎಷ್ಟು ಸೆಕೆಂಡು? 60 ಸೆಕೆಂಡು ಆಗಿರ್ಲಿಕ್ಕಿಲ್ಲ ನೋಡಿ. ಇದೆ 18 ಲಾಬಿ 18. ಇಲ್ಲಿ ನಮ್ಮ ಲಗೇಜ್ ತಗೋಬೇಕಲ್ಲ, ಲಗೇಜ್ ಇದೆ ನೋಡೋದ. ಅವನು ಇಲ್ಲೋದ್ರು ಅವರು ನಿಂತ್ಕೊಳ್ಳಿ, ಅವ್ನು ಕೇಳ್ಬಿಡೋದ. 5604. ಯಾ ಪ್ಲೀಸ್, ದಿಸ್ ಒನ್ ಇಸ್ ಮೈ. ಚಿಕ್ಕ ಅಂಗಡಿಗಳು ಗಲ್ಲಿ ಪಲ್ಲಿಯಲ್ಲೆಲ್ಲ ಆ ಕಡೆನೂ. ಶಾಪಿಂಗ್ ಮಾಲ್. ಅದೇ ಮನೋಜ್ ಬಂದ್ರೆ ಬೇಗ. ಪ್ರಪಂಚ ಇದೀವಿ. ಮಾಲ್ಗಳಪ್ಪ ಇದು, ಒಳಗಡೆ ಮಾಲ್. ಇದರಲ್ಲೇ ಹೋಗಿದ್ದೆ ನಾವು. ಹರ್ಷ ನೋಡಿ ಇಲ್ಲಿ ಕ್ವಾಲಿಟಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ಬಟ್ಟೆಗಳೆಲ್ಲ ಏನು ಕ್ವಾಲಿಟಿ ಗೊತ್ತಾ, ಎಷ್ಟು ಕಾಸ್ಟ್ಲಿ ಇರ್ತದೆ. ಇಲ್ಲ ಕಾಸ್ಟ್ಲಿ ಇರ್ತದೆ. ಡಿನ್ನರ್ಗೆ ಹೋಗ್ತಾ ಇರೋದು ಈ ಹೋಟೆಲ್ ರೀ. ಹೋಟೆಲ್ ಡಿನ್ನರ್ಗೆ ಹೋಗ್ತಾ ಇರೋದು. ತುಂಬ ಚೆನ್ನಾಗಿತ್ತು. ನಾನು ಯಾರು ಎಂಜಾಯ್ ಮಾಡಿದ್ರೆ ನಾನು ಸಖತ್ ಎಂಜಾಯ್ ಮಾಡಿ. ಸೂಪರ್ ಫ್ಯಾಂಟಾಸ್ಟಿಕ್. ತುಂಬ ಚೆನ್ನಾಗಿತ್ತು, ತುಂಬ ಎಂಜಾಯ್ ಮಾಡಿದ್ದೀವಿ. ತುಂಬ ಎಂಜಾಯ್ ಮಾಡಿದ್ದೀವಿ. आप लोग कहाँ से हैं? मैं वेस्ट बंगाल से हूँ। मैं इंडिया है, मैसूर से आ रहा है। मैसूर ना, मेरी बेटी बैंगलोर में रहती है। तो मेरा बेटी है बैंगलोर में। बंगाल बीट किया हमने। टाइगर चल हम ನಮ್ಮೆಲ್ಲ ಸ್ನೇಹಿತರು ಧನ್ಯವಾದ ಹೇಳ್ತೀವಿ. ಈ ತರ ಒಂದು ಕ್ರೂಸ್ ಕಾರ್ಯಕ್ರಮ, ಈ ತರ ಒಂದು ಖುಷಿ ಆನಂದ ಎಲ್ಲೂ ಸಿಗಲ್ಲ. ಇದು ಸ್ವರ್ಗಕ್ಕೆ ಕಿಚ್ಚು ಅತ್ಯಂತ ಸರ್ವಜ್ಞ ಅಂತಾರೆ. ಸೂಪರ್ ಆಗಿದೆ, ಇದು ಅದ್ದೂರಿ ಆಗಿದೆ. ಎಂಜಾಯ್ ಮಾಡಬೇಕು. ಒಳ್ಳೆ ಡ್ಯಾನ್ಸ್ ಇರಲ್ಲ, ಅದಕ್ಕೆ ನಾನು ಯಾವ ಡ್ಯಾನ್ಸ್ ಬರ್ತಿಲ್ಲ. ತುಂಬಾ ಎಂಜಾಯ್ ಮಾಡಿದ್ರೆ ಎಲ್ಲ ಇವರು ಸೈಲೆಂಟ್ ಕಿಲ್ಲರು, ನಮ್ಮ ಟೀಮ್ದು ಸೈಲೆಂಟ್ ಕಿಲ್ಲರು. ಎಲ್ಲ ಒಂದು ಪ್ರೋತ್ಸಾಹ, ಉತ್ಸಾಹ ಇದ್ರೇನೆ ಜೀವನ. ಬರೀ ವ್ಯವಹಾರನೇ ಇಲ್ಲ, ಎಲ್ಲ ಇರಬೇಕು ಜೀವನದಲ್ಲಿ. ಸುಖ ದುಃಖ ಸಮೇತ ಎರಡೂ ಇರಬೇಕು. ಬರೀ ಸುಖನೇ ಇಲ್ಲ, ಸುಖನೂ ಇರಬೇಕು, ಸುಖನೂ ಇರಬೇಕು. ಬೇವು ಬೆಲ್ಲ ಎರಡೂ ಇರಬೇಕು.